ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ್ ಅವರು ಬರೆದಿರ್ತಕ್ಕಂತಹ ದ್ವಿತೀಯ PUC ಕನ್ನಡದ ಪಠ್ಯದಲ್ಲಿರುವಂತಹ 4ನೇ ಪಾಠವನ್ನು ಚರ್ಚೆ ಮಾಡುವಂತಹ ಸಮಯ. ಹಿಂದಿನ ತರಗತಿಯಲ್ಲಿ ನಾನು ಕೇವಲ ಲೇಖಕರ ಪರಿಚಯ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದೆ. ಸೊ ಈ ಮುಂದಿನ ಭಾಗದಲ್ಲಿ ನಾವು ಲೇಖಕರ ದೃಷ್ಟಿಕೋನದಿಂದ ಕನ್ನಡವನ್ನು ಉಳಿಸೋದಕ್ಕೆ ಯಾವ್ಯಾವ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನು ಒಂದಷ್ಟು ಚರ್ಚೆ ಮಾಡ್ತೀನಿ. ಯಾಕೆಂದರೆ ಇಡೀ ಪಠ್ಯವನ್ನು ಓದಿ ನಾನಿಲ್ಲಿ ಅರ್ಥ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಕಂಪ್ಲೀಟ್ ಅದರ ಆ ಒಂದು ವಿಚಾರಗಳನ್ನು ಹೈಲೈಟ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಮಾನಾಯಕ್ ಅವರ ದೃಷ್ಟಿಕೋನದಲ್ಲಿ ಅಥವಾ ಅವರ ಅಭಿಪ್ರಾಯದಲ್ಲಿ ಕನ್ನಡವನ್ನು ಯಾವ್ಯಾವ ಹಂತದಲ್ಲಿ ಉಳಿಸುವ ಪ್ರಯತ್ನವನ್ನು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಪ್ರಯತ್ನವನ್ನು ಹೇಗೆಲ್ಲ ಪಟ್ಟರೆ ಕನ್ನಡ ಉಳಿಯುತ್ತೆ ಅನ್ನುವ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಕೆಲವೊಂದಷ್ಟು ಪ್ರಮುಖವಾದ ವಿಚಾರಗಳನ್ನು ಮಾತ್ರ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡತನ ಇಲ್ಲದೆ ಇರೋದ್ರ ಬಗ್ಗೆ ಹಾಮಾನಾಯಕ್ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಥವಾ ಹೇಗೆ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಟೀಕಿಸ್ತಾರೆ ಅಂತ. ಯಾಕೆಂದರೆ ಒಂದು ಪ್ರಾದೇಶಿಕ ಭಾಷೆ ಉಳಿಬೇಕು ಅಂತ ಹೇಳಿದ್ರೆ ಬರೀ ಮೂಲದಿಂದ ಅಲ್ಲ, ಒಟ್ಟಾರೆ ಪ್ರಯತ್ನಗಳಾಗಬೇಕಾಗತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮನೆಗಳಲ್ಲಿಯೂ ಕೂಡ ಅದನ್ನು ಉಳಿಸುವ ಪ್ರಯತ್ನಗಳು ಆಗಬೇಕು ಅನ್ನುವಂಥದ್ದು. ಹೆಚ್ಚಾಗಿ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡವನ್ನು ಮಾತನಾಡ್ತೀವಿ ಅಥವಾ ದೈನಂದಿನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅನ್ನೋದಕ್ಕಿಂತ ಇವತ್ತಿನ ಸಂದರ್ಭಕ್ಕೆ, ಪ್ರಸ್ತುತ ಸಂದರ್ಭಗಳಿಗೆ ಹೋಲಿಕೆಯನ್ನು ಮಾಡೋದಾದರೆ ಹೆಚ್ಚಿನ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ, ಅದು ಕೂಡ ಅತ್ಯಂತ ಪ್ರಮುಖವಾದ ನಗರಗಳಲ್ಲಿ, ಬೆಳೀತಾ ಇರತಕ್ಕಂತಹ ನಗರಗಳಲ್ಲಿ ಬೇರೆ ರಾಜ್ಯದ ಪರಭಾಷಿಗರೇ ಬಂದು ನೆಲೆಸ್ತಾ ಇರ್ತಕ್ಕಂತಹ ಸಂದರ್ಭ ಇದು. ಹಾಗಾಗಿ ನಾವು ಕೇವಲ ಒಬ್ಬರಿಂದ ಇಬ್ಬರಿಂದ ಅಥವಾ ಜನಸಾಮಾನ್ಯರಿಂದ ಉಳಿಸೋ ಪ್ರಯತ್ನ ಅಲ್ಲ. ಯಾಕೆಂದರೆ ನಾವು ಸಹಜವಾಗಿ ನಮ್ಮ ಮಾತೃಭಾಷೆಗೆ ನಾವು ಗೌರವಿಸ್ತೀವಿ, ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಆಡಳಿತಾತ್ಮಕವಾಗಿಯೂ ಕೂಡ ಅದನ್ನು ಉಳಿಸುವ ಪ್ರಯತ್ನಗಳು ಆಗಬೇಕು. ಅದನ್ನು ಇಲ್ಲಿ ಯಾವ ಒಂದು ವಿಚಾರಗಳನ್ನ ಹೇಳೋದ್ರ ಮೂಲಕ ಅರ್ಥೈಸುವ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ವಿಚಾರಗಳಲ್ಲಿ ನೋಡುವಂಥದ್ದು. ಸಹಜವಾಗಿ ಕೇಂದ್ರ ಸರ್ಕಾರದ ಇಲಾಖೆಗಳು ಅಂತಂದಾಗ ನಾವು ಅಂಚೆ ಆಗಿರ್ಬೋದು, ತಂತಿ ಇಲಾಖೆಗಳಾಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಹೆಚ್ಚಾಗಿ ಕನ್ನಡಿಗರಿಗಿಂತ ಬೇರೆ ಪರಭಾಷಿಗರೇ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅವ್ರಿಗೆ ಕನ್ನಡ ಗೊತ್ತೇ ಇಲ್ಲ. ಅದು ಇವತ್ತಿನ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಕೆಲವೊಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಾವು ನಿಜವಾಗ್ಲೂ ಕೂಡ ಕನ್ನಡಿಗರು ಕರ್ನಾಟಕದಲ್ಲೇ ಇದ್ದೀವ ಅಥವಾ ನಾವೇ ಅಲ್ಪಸಂಖ್ಯಾತರಾಗ್ತಾ ಇದೀವ ಭಾಷೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ, ಅಥವಾ ನಾವೇ ಬೇರೆ ರಾಜ್ಯಗಳಲ್ಲಿ ಹೋಗಿ ಬದುಕ್ತಾ ಇದೀವ ಅನ್ನುವಂತಹ ಘಟನೆಗಳೆಲ್ಲ ನಡೀತಾ ಇದೆ. ಅದರಲ್ಲಿ ನಮ್ಮ ಪಾತ್ರವೂ ಕೂಡ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಅದನ್ನ ಆಪೋಸ್ ಮಾಡೋದೇ ಇಲ್ಲ, ಅದನ್ನ ವಿರೋಧ ಮಾಡುವ ಮನೋಭಾವವೇ ಇಲ್ಲ ನಮ್ಮಲ್ಲಿ. ನಮಗೆ ಕೀಳರಿಮೆ ಬೆಳೀತಾ ಇದೆ. ನಾವೆಲ್ಲಿ ಕನ್ನಡ ಮಾತಾಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೋ ಅಂತ. ಅವರೆಲ್ಲರೂ ಬಂದು ಇಲ್ಲಿ ಬದುಕು ಕಟ್ಕೊಳ್ಳುವಾಗ ಅವ್ರ ಭಾಷೆಗಳಲ್ಲೇ ಮಾತನಾಡ್ತಾರೆ. ಅದನ್ನ ನಾವು ಇಲ್ಲೇ ಇದ್ಕೊಂಡು ಅವರ ಭಾಷೆಯಲ್ಲಿ ಅವ್ರಿಗೆ ಉತ್ತರವನ್ನು ಕೊಡ್ತೀವಿ ಹೊರತು ನಾವು ಅದನ್ನ ಪ್ರಶ್ನೆ ಮಾಡೋದೇ ಇಲ್ಲ. ನೀವು ಅಲ್ಲಿಂದ ಬಂದವರು ಇಲ್ಲಿ ಬಂದು ಬದುಕ್ತಾ ಇದ್ದೀರಿ, ಇಲ್ಲಿಯ ಗಾಳಿ, ಇಲ್ಲಿ ನೀರು, ಇಲ್ಲಿಯ ಅನ್ನ, ಇಲ್ಲಿ ದುಡಿಮೆ ಮಾಡ್ಕೊಂಡು ಇಲ್ಲಿ ಜೀವನ ಕಟ್ಕೊಳ್ತಾ ಇದ್ರಿ, ಇಲ್ಲಿಯ ಭಾಷೆಗೆ, ಇಲ್ಲಿಯ ನೆಲಕ್ಕೆ ಗೌರವಿಸಿ ಅಂತ ಕೇಳೋದಿಲ್ಲ ನಾವು. ಇಲ್ಲೇ ಇದ್ರೂ ನಿಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ ಅನ್ನುವ ಯಾವುದೋ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ ನಾವು. ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಅದೇನೇ ಇರಲಿ, ಅದನ್ನ ಮುಂದಿನ ಭಾಗದಲ್ಲಿ ಚರ್ಚಿಸ್ತೀನಿ. ಬಟ್ ಈಗ ಲೇಖಕರ ಅಭಿಪ್ರಾಯದ ಪ್ರಕಾರ ನೋಡಿ, ಇಲ್ಲಿ ಎಷ್ಟು ಸುಲಭವಾಗಿ ನಾವು ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಮಾರ್ಗಗಳು ಯಾವ್ಯಾವ್ದು ಇರ್ಬೋದು ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮೊದಲಿಗೆ ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನ ಬೆಳೆಸ್ಕೊಂಡೇ ಬಂದಿದೆ, ಬೆಳೆಸ್ತಾ ಇದೆ ಅನ್ನುವಂಥದ್ದನ್ನ ಪ್ರಸ್ತುತ ಕೆಲವೊಂದಷ್ಟು ಸನ್ನಿವೇಶಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದು.
ಜೊತೆಗೆ ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವಂತಹ ಚಿಕ್ಕ ಪುಟ್ಟ ರೈಲ್ವೆ ಸ್ಟೇಷನ್‌ಗಳಲ್ಲಿಯೂ ಕೂಡ ಹಿಂದಿ, ಇಂಗ್ಲಿಷಿನ ಪದಗಳ ಆ ಫಲಕಗಳು ರಾರಾಜಿಸ್ತಾ ಇರುತ್ತೆ. ಅದನ್ನ ನಾವು ವಿರೋಧಿಸ್ಬೇಕು. ವಿರೋಧಿಸ್ಬೇಕು ಅಂದ್ರೆ ನಾವು ಹಿಂದಿ ಕಲಿಬಾರ್ದು, ಇಂಗ್ಲಿಷ್ ಕಲಿಬಾರ್ದು, ತಮಿಳ್ ಕಲಿಬಾರ್ದು, ತೆಲುಗನ್ನ ಕಲಿಬಾರ್ದು ಅಂತ ಇಲ್ಲ. ನಮ್ಮ ಪ್ರಾದೇಶಿಕ ಭಾಷೆಯ ಮಹತ್ವವನ್ನ ಉಳಿಸ್ಕೊಳ್ಳೋದಕ್ಕಾದ್ರೂ ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನುವಂಥದ್ದು. ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲಾದ್ರೂ ಬರೋದಕ್ಕೆ ಸಾಧ್ಯವೇ? ನಮ್ಮ ದೇಶ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಮ್ಮ ಪ್ರಾದೇಶಿಕ ಭಾಷೆಯನ್ನ ಆಡುವಂಥದ್ದು. ಜೊತೆಗೆ ಇಂಗ್ಲಿಷು ಬಹುಶಃ ಇಡೀ ಪ್ರಪಂಚವನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಅಂತ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ನಮ್ಮ ಭಾರತದಲ್ಲಿರುವಂತಹ ಇತರ ರಾಷ್ಟ್ರೀಯ ಭಾಷೆಗಳಲ್ಲಿ ಸರಿಸುಮಾರು ಒಂದು 14 ಭಾಷೆಗಳಿದಾವೆ. ಅದರ ಒಟ್ಟಿಗೆ ನಾವು ಸಾಮೂಹಿಕ ಬದುಕಿನಲ್ಲಿ ಬದುಕೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಭಾಷೆಗಳು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸಂವಹನ ಮಾಧ್ಯಮ ಹೌದು. ಆದರೆ ವಿದೇಶಿಯ ಭಾಷೆ ಆಗಿರ್ತಕ್ಕಂತಹ ಆಂಗ್ಲ ಭಾಷೆ ನಮ್ಮಲ್ಲಿ ಎಷ್ಟು ಮೈಗೂಡಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಭಾಷೆಯನ್ನೇ ನಾವು ನಿರ್ಲಕ್ಷ್ಯಗೆ ಒಳಪಡಿಸುವಷ್ಟು ಮಟ್ಟಕ್ಕೆ ಇವತ್ತು ಆಂಗ್ಲ ಭಾಷೆ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ನಿಜವಾಗ್ಲೂ ಕೂಡ ಇದು ದುರಾದೃಷ್ಟಕರ. ಕಲಿಯೋದಕ್ಕೆ ನನ್ನ ವಿರೋಧ ಇಲ್ಲ. ನೀವು ಯಾವುದೇ ಭಾಷೆಯನ್ನ ಕಲೀರಿ. ಹೌದು. ಏಕೆಂದ್ರೆ ಅದು ನಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಇರುವಂಥದ್ದು. ಇವತ್ತೆಲ್ಲೋ ಕೂಡ ಜಾಗತೀಕರಣದ ಹಂತದಲ್ಲಿ ಇಡೀ ವಿಶ್ವವೇ ಒಂದು ಹಳ್ಳಿ ಅಂತ ಬದುಕ್ತಾ ಇದೀವಿ. ಹೌದು, ಅವರ ಭಾಷೆ ನಾವು ಕಲಿಬೇಕು, ನಮ್ಮ ಭಾಷೆ ಅವ್ರು ಕಲಿಬೇಕು. ಹೌದು. ಆದ್ರೆ ಯಾವುದೇ ಒಂದು ಭಾಷೆಯನ್ನ ಶ್ರೀಮಂತನ ಭಾಷೆಯನ್ನಾಗಿ ಮಾಡುವುದು ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಯಾವ ಭಾಷೆಗೆ ನೀವು ಹೆಚ್ಚು ಪುಷ್ಟಿಯನ್ನ ಕೊಡ್ತೀರೋ ಅದು ಬೆಳೀತಾ ಹೋಗುತ್ತೆ, ಬದುಕ್ತಾ ಹೋಗುತ್ತೆ, ಸಾಗ್ತಾ ಹೋಗುತ್ತೆ. ಯಾವ ಭಾಷೆನ ನೀವು ಹಿಡಿದಿಡ್ತಾ ಹೋಗ್ತೀರಿ, ಕೀಳರಿಮೆಯನ್ನ ಬೆಳೆಸ್ಕೊಳ್ತೀರಿ ಅಂತ ಅನ್ನುವಾಗ ಅದು ಸಹಜವಾಗಿ ಅವನತಿಯ ಅಂಚಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನಾವು ಎಲ್ಲಿ ಹೋದ್ರೂ ನೋಡಿ ಇಂಗ್ಲಿಶಿನ ವ್ಯಾಮೋಹ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನಿಜವಾಗ್ಲೂ ಕೂಡ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತಲೇ ಭಾವಿಸ್ಬೇಕಾಗುತ್ತೆ. ನೀವು ಭಾಷೆಯನ್ನ ಕಲೀಲಿಕ್ಕೆ ವಿರೋಧ ಇಲ್ಲ. ಆದ್ರೆ ನಮ್ಮತನವನ್ನ ಬಿಟ್ಟು ನಾವು ಇನ್ನೊಂದಕ್ಕೆ ಅವಲಂಬನೆ ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ದುರಂತ ಅಂತಲೇ ಹೇಳ್ಬೇಕಾಗತ್ತೆ. ಹಾಗಾಗಿ ನೋಡಿ, ಇನ್ನು ಮುಂದೆ ಹೋಗ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಹ ಸಂಸ್ಥೆಗಳಾಗಿರಬಹುದು, ಬ್ಯಾಂಕ್‌ಗಳಾಗಿರಬಹುದು, ಹೀಗೆ ಕೇಂದ್ರಾಡಳಿತದ ಯಾವುದೇ ಸಂಸ್ಥೆಗಳಿಗೂ ಹೋದ್ರೂ ಕೂಡ ಅಲ್ಲಿ ನಾವು ಪರದೇಶಿಗಳು ಅನ್ನುವಂಥ ಭಾವನೆ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮಗೆ ಅನ್ನಿಸ್ತಾ ಇದೆ ಇವತ್ತಿನ ಕಾಲದಲ್ಲಿ. ಇದು ದುರಂತನೇ ಅಲ್ವಾ? ಸೊ ಹಾಗಾಗಿ ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ಅಥವಾ ಇಂತಹ ಸಂಸ್ಥೆಗಳಲ್ಲಿ ನಮ್ಮದೇ ಪ್ರಾದೇಶಿಕ ಭಾಷೆಗಳ ಬಳಕೆ ಆಗೋದಿಲ್ವೋ, ಅಲ್ಲಿಯವರೆಗೂ ಕೂಡ ನಮ್ಮ ಸಹಜ ಜನಸಾಮಾನ್ಯರ ಜೀವನದಿಂದ ಹೊರಗೆ ಉಳಿಬೇಕಾದಂತಹ ಅನಿವಾರ್ಯತೆ ನಮಗೆ ಬಂದು ನಿಲ್ಲುತ್ತೆ. ಏಕೆಂತಂದ್ರೆ ಅದು ನಮ್ಮ ಭಾಷೆ ಗೊತ್ತಿರೋದ್ರೆ ನೀವು ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ಬ್ಯಾಂಕ್‌ಗಳಲ್ಲಿ ಹಿಂದಿ ಅಥವಾ ಇಂಗ್ಲಿಷು ಈ ಭಾಷೆಗಳ ಹೆಚ್ಚು ನಮ್ಮನ್ನ ಉಸಿರುಗಟ್ಟಿಸೋ ಹಾಗೆ ಮಾಡ್ತಾ ಇದೆ. ಎಲ್ರೂ ಕೂಡ ಕಲ್ತವ್ರು ಇರೋದಿಲ್ಲ ಅಥವಾ ಭಾಷಾ ಜ್ಞಾನ ಇರೋರು ಇರೋದಿಲ್ಲ. ಹಾಗಾಗಿ ಅದು ತಪ್ಪು ಅಥವಾ ದಡ್ರು ಅಂತ ಅಲ್ಲ ಅಲ್ಲಿ. ನಮ್ಗ್ ಗೊತ್ತಿದೆ ನಾವು ಬೇರೆ ಬೇರೆ ಯಾವ್ದಾದ್ರು ಪದಗಳನ್ನ ಬೆರೆಸ್ಕೊಂಡು ನಾವು ಅವ್ರಿಗೆ ಬೇಕಾದ ರೀತಿಯಲ್ಲೇ ಬದುಕ್ತೀವಿ ಅನ್ನೋದಲ್ಲ. ನಮ್ಮ ಭಾಷೆಯಲ್ಲಿ ನಮಗ್ ಹಕ್ಕಿದೆ. ನಮ್ಮ ಭಾಷೆಯಲ್ಲಿ ಬದುಕೋದಕ್ಕೆ ನಮ್ಗೆ ಸ್ವತಂತ್ರ ಇದೆ. ಹಾಗಾಗಿ ನಮ್ಮ ವ್ಯವಹಾರಗಳು ಆಡಳಿತಾತ್ಮಕವಾಗಿ, ಮಾನಸಿಕವಾಗಿ, ಬಾಂಧವ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಸಂಸ್ಕೃತಿ ಅನ್ನೋದು. ಅದನ್ನ ನಾವು ಧಿಕ್ಕರಿಸಿ ಹೋಗೋದಕ್ಕೆ ಅಥವಾ ಇನ್ನೊಬ್ಬರ ಅಧೀನಕ್ಕೆ ಒಳಪಡುವಂತದ್ದಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಭಾಷೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಕೇಂದ್ರ ಆಡಳಿತಕ್ಕೆ ಒಳಪಟ್ಟಂತಹ ಸಂಸ್ಥೆಗಳು ಇದೇನೇನ್ ಇದಾವಲ್ಲ ಈಗ ನಾನು ಹೇಳಿರೋ ಹಾಗೆ, ಈ ಎಲ್ಲಾ ಸಂಸ್ಥೆಗಳಲ್ಲಿಯೂ ಕೂಡ ಕನ್ನಡದ ಬಳಕೆ ಹೆಚ್ಚಾಗಬೇಕು ಅನ್ನುವಂಥದ್ದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಸತ್ಯವೂ ಹೌದು. ಇದನ್ನ ನಾವು ಬರೀ ಶಾಸನಬದ್ಧವಾಗಿ ರೂಪಿಸೋದ್ರಿಂದ ಸಾಧ್ಯ ಇಲ್ಲ. ನಾವು ಕೂಡ ಜನಸಾಮಾನ್ಯರು ಕೂಡ ಇದನ್ನ ಅಲ್ಲಿ ಒತ್ತಡವನ್ನ ಹೇರ್ಬೇಕಾಗುತ್ತೆ. ಹೌದು, ನೀವು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀರಿ, ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಮ್ಮೊಟ್ಟಿಗೆ ವ್ಯವಹರಿಸಿ ಅಂತ ಹೇಳಿ ನಾವು ಅಧಿಕಾರೊಟ್ಟಿಗಳಿಗೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಅದನ್ನ ಉಳಿಸುವ ಪ್ರಯತ್ನ ನಮ್ಮಿಂದನೂ ಕೂಡ ಆಗ್ಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ
ನಾನು ಆವಾಗಲೇ ಹೇಳಿದೆ, ಈ ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಗಳಲ್ಲಿ ಭಾಗಶಃ ಹೊರ ರಾಜ್ಯದವರೇ ಇರ್ತಾರೆ. ಹಾಗಾಗಿ ಆ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸ್ತಾ ಇರ್ತಕ್ಕಂತಹ ಅಥವಾ ಮುಂದೆ ನಮ್ಮ ರಾಜ್ಯಕ್ಕೆ ಬರುವಂತಹ ವಲಸಿಗರೇನಿದಾರಲ್ಲ, ಬೇರೆ ಭಾಷಿಗರಿದಾರಲ್ಲ, ಅವರನ್ನ ನಾವಿಲ್ಲಿ ಯಾವ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿಗಳು ನಮ್ದು ಕೂಡ ಏನೇನಿದೆ ಅನ್ನುವಂಥದ್ದು ವೈಯಕ್ತಿಕವಾಗಿ ಆದ್ರೂ ಆಗಿರ್ಬಹುದು, ಸಾಮಾಜಿಕವಾಗಿ ಆದ್ರೂ ಆಗಿರಬಹುದು, ಅಥವಾ ಸರ್ಕಾರಗಳಿಂದಲೂ ಕೂಡ ಆಗ್ಬೇಕಾದಂತಹ ಜವಾಬ್ದಾರಿಗಳು ಏನು, ನಮ್ಮ ಕನ್ನಡವನ್ನ ಕಟ್ಟೋದಕ್ಕೆ ನಾವು ಏನೇನು ಪ್ರಯತ್ನಗಳನ್ನ ಮಾಡಬಹುದು ಅನ್ನುವಂತಹ ಒಂದು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಲಾಗಿದೆ. ನೋಡಿ, ಹೊರ ರಾಜ್ಯದಿಂದ ಬರ್ತಾರೆ, ಹೌದು, ಅವ್ರಿಗೆ ಕೆಲಸ ಸಿಗುತ್ತೆ, ಅವರ ಜೀವನ ನಡಿಬೇಕು, ಇಲ್ಲಿ ಬಂದು ತಮ್ಮ ಜೀವನ ಕಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ, ಅದೆಲ್ಲ ಆಯ್ತು. ಆದರೆ ನಾವು ಕನ್ನಡವನ್ನ ಕಲಿಸೋ ಪ್ರಯತ್ನವನ್ನ ಮಾಡಬೇಕು. ನಾವು ಮಾಡ್ತಾ ಇದೀವ? ಮಾಡೋದೇ ಇಲ್ಲ. ಅವರ ಭಾಷೆಯಲ್ಲಿಯೇ ಮಾತನಾಡೋದು, ಜೊತೆಗೆ ಅವರ ಪ್ರಶಂಸೆಗೆ ಒಳಗಾಗುವಂಥದ್ದು. ಇವತ್ತೇನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಅವರ ಅಧೀನಕ್ಕೆ ಒಳಪಡ್ತಾ ಇದೀವಿ ನಾವು. ಅವ್ರು ಮಾತಾಡುವಂತ ಆ ಪದಗಳನ್ನ ಕೇಳೋದಕ್ಕಾಗೋದಿಲ್ಲ. ಗುಲಾಮರ ರೀತಿಯಲ್ಲಿ ನಾವು ನಡ್ಕೊಳ್ಳುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಇನ್ಸಿಡೆಂಟ್ಗಳನ್ನ ನೀವು ನೋಡ್ಬೋದು, ಏನೇನೆಲ್ಲ ಆಗ್ತಾ ಇದೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲಿ. ಹೊರ ರಾಜ್ಯದಿಂದ ಬಂದಂಥವರು ನಮ್ಮ ಕನ್ನಡಿಗರ ಮೇಲೆ ಎಷ್ಟು ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರೋಷ ಉಕ್ಕುತ್ತೆ. ಆದ್ರೆ ಬರೀ ನಾವು ಜನಸಾಮಾನ್ಯರಿಂದ ಪ್ರಯೋಜನ ಇಲ್ಲ. ಅದನ್ನ ಹತೋಟಿಗೆ ತರಬೇಕು ಅಂತ, ನಿಯಂತ್ರಣಕ್ಕೆ ಒಳಪಡಿಸ್ಬೇಕು ಅಂದ್ರೆ ಕಾನೂನುಗಳನ್ನ ಮಾಡಬೇಕು ಸರ್ಕಾರ, ಹೌದಲ್ಲ? ಅದಕ್ಕೆ ಅಲ್ಲಿ ಹೇಳ್ತಾ ಇದಾರೆ ಲೇಖಕರು, ನೋಡಿ, ಬರೀ ವೈಯಕ್ತಿಕವಾಗಿ ಒಬ್ಬರಿಂದ ಇಬ್ಬರಿಂದ ಸಾಮಾಜಿಕವಾಗಿ ಅಲ್ಲ, ಆಡಳಿತಾರೂಢಿತವಾಗಿ ಬರಬೇಕು. ಕೆಲವೊಂದು ಕಾನೂನುಗಳು ಬಂದ್ರೆ ಅವ್ರು ಬಾಯಿ ಮುಚ್ಕೊಂಡು ಕನ್ನಡವನ್ನ ಕಲಿತಾರೆ ಅಂತ. ಇದು ಭಾಷೆನ ಕಲಿಯೋದು ನೋಡಿ, ಹೇರಿಕೆ ಆಗ್ಬಾರ್ದು, ಪ್ರೀತಿಯಿಂದ ಆಗ್ಬೇಕಾಗಿದೆ. ನೀವು ಕಾನೂನನ್ನ ಮಾಡಿ, ಸಹಜವಾಗಿ ಅವ್ರು ಕಲಿತಾರಲ್ವಾ. ಸರ್ಕಾರದಿಂದ ಆಗ್ಬೇಕಾಗಿ ನೋಡಿ, ಎಷ್ಟು ಸುಲಭ ಇದೆ, ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರು ಈಸಿಯಾಗಿ ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ಹೌದಪ್ಪ, ನೀವು ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಅಂದಾಗ ಇಲ್ಲಿ ಎಲ್ಲರೂ ಕೂಡ ಶಿಕ್ಷಿತರಾಗ್ಲಿ ಅಥವಾ ಇನ್ನೇನೋ ಆಗ್ಲಿ ಅದ್ರ ಜ್ಞಾನ ಇಲ್ಲದೆ ಇರೋರು, ಶಿಕ್ಷಿತರಿಗೂ ಕೂಡ ಎಷ್ಟೋ ಸರಿ ತಾಂತ್ರಿಕವಾದಂತ ವಿಚಾರಗಳಲ್ಲಿ ಜ್ಞಾನ ಇರೋದೇ ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಅವ್ರು ಹಿಂದಿನಲ್ಲೋ ಇಂಗ್ಲಿಷ್ನಲ್ಲೋ ಮಾತಾಡ್ತಾ ಇದ್ದಾರೆ ಅನ್ನುವಾಗ. ಹಾಗಾಗಿ ನೀವು ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹರಿಸುವಂತಹ ಜ್ಞಾನವನ್ನ ಕಲ್ತ್ಕೊಂಡು ನಮ್ಮ ರಾಜ್ಯಕ್ಕೆ ಬನ್ನಿ ಅನ್ನುವಂಥ ಅವಕಾಶವನ್ನ ಕೊಡಬೇಕು. ಅಥವಾ ಬಂದ ಮೇಲೆ ಕಡ್ಡಾಯವಾಗಿ ಕಲಿಲೇಬೇಕು ಅಂತ ಅವ್ರಿಗೆ ಟ್ರೈನ್ ಅಪ್ ಮಾಡಿ, ನೀವು ತರಬೇತಿಯನ್ನ ಕೊಡಿ ಅವರಿಗೆ. ಇಂತಹ ಕೆಲವೊಂದಷ್ಟು ವಿಚಾರಗಳನ್ನ ಶಾಸನಬದ್ಧವಾಗಿ ಅವರು ಕಾರ್ಯರೂಪಕ್ಕೆ ತಂದಿದ್ದೇ ಆಯ್ತು ಅಂದ್ರೆ ನಮ್ಮ ಕನ್ನಡಿಗರಿಗೆ ಕನ್ನಡವನ್ನ ಉಳಿಸುವ ಕೆಲಸ, ಕಟ್ಟುವ ಕೆಲಸ ತುಂಬಾ ಸುಲಭ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು.